ಹಲೋ ಎವ್ರಿವಾನ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ. ಟಾಪಿಕ್ ಬಂದುಬಿಟ್ಟು ನಿಮ್ಮ ಪರ್ಸನ್ ನೀವಿಲ್ಲದ ಜೀವನನ ಹೇಗೆ ಅವರು ನಡೆಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಆಗಿರುತ್ತೆ. ಓಕೆ, ಇದೊಂದು ಜಸ್ಟ್ ಜನರಲ್ ರೀಡಿಂಗ್. ನಿಮಗೆ ರೆಸೊನೇಟ್ ಆದರೆ ಮಾತ್ರ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡಿ. ಓಕೆ, ಇಲ್ಲಿ ತುಂಬ ಜನ ಏನು ಮಾಡ್ತೀರಾ, ನೆಗೆಟಿವ್ ಆಗಿ ಬಂದು ಹೇಳಿಬಿಡ್ತೀರಾ, ಕಮೆಂಟ್ ಮಾಡ್ತೀರಾ ನನ್ನ ಚಾನಲಲ್ಲಿ ಬಂದುಬಿಟ್ಟು. ಏನೋ ನನ್ನ ಚಾನಲಲ್ಲಿ ನೀವು ಕಮೆಂಟ್ ಮಾಡ್ತೀರಾ ಅಂತಿದ್ರೆ ಪಾಸಿಟಿವ್ ಆಗಿದ್ದರೆ ಮಾತ್ರ ಚಾನಲಲ್ಲಿ ಕಮೆಂಟ್ ಮಾಡಿ. ಓಕೆ, ಯಾಕಂದರೆ ತುಂಬ ಜನ ಬಂದುಬಿಟ್ಟು ಹಾಗಾಯಿತು ಹೀಗಾಯಿತು. ಇದು ಜನರಲ್ ರೀಡಿಂಗ್, ಪ್ರತಿಯೊಬ್ಬರಿಗೂ ರೆಸೊನೇಟ್ ಆಗಲೇಬೇಕು ಅಂತ ಇಲ್ಲಿ ಇರಲ್ಲ ಅಲ್ವಾ. ಕೆಲವೊಬ್ರದ್ದು ಏನೇನೋ ಪ್ರಾಬ್ಲಮ್ ಇರುತ್ತೆ. ಸೊ ಇಲ್ಲಿ ಜನರಲ್ ರೀಡಿಂಗ್ ಆಗಿಯೇ ನೀವು ಕನ್ಸಿಡರ್ ಮಾಡಬೇಕಾಗತ್ತೆ. ಯಾರಿಗೆ ಪರ್ಸ್ನಲ್ ಆಗಿ ಕನ್ಸಲ್ಟೇಷನ್ಸ್ ತೊಗೊಳ್ಬೇಕು ಅವ್ರು ನನ್ನ ಕಾಂಟ್ಯಾಕ್ಟ್ ಮಾಡಿ, ನನ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ದೆನ್ ಸುಮ್ಮನೆ ಬಂದು ನಿಮಗೇನೋ ಪ್ರಾಬ್ಲಮ್ ಇರುತ್ತೆ ಅಥವಾ ನೀವೇನೋ ಯಾವುದೋ ಟೆನ್ಷನಲ್ಲಿ ಇರ್ತೀರಾ, ಬಂದು ನನ್ನ ಚಾನಲಲ್ಲಿ ಬಂದು ನೆಗೆಟಿವ್ ಆಗಿ ಕಮೆಂಟ್ ಮಾಡಬೇಡಿ. ನೆಗೆಟಿವ್ ಆಗಿ ಕಮೆಂಟ್ ಮಾಡೋದಿದ್ರೆ ಕಮೆಂಟೇ ಮಾಡಬೇಡಿ. ಓಕೆ, ಸೊ ಪಾಸಿಟಿವ್ ಆಗಿ ಕಮೆಂಟ್ ಮಾಡೋದಿದ್ರೆ ಕಮೆಂಟ್ ಮಾಡಿ. ಡೆಫಿನೆಟ್ಲಿ ತುಂಬ ಜನ ಪಾಸಿಟಿವ್ ಆಗಿ ಕಮೆಂಟ್ಸ್ ಮಾಡ್ತೀರಾ, ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನಾನು ಯಾವಾಗಲೂ ಮೆನ್ಷನ್ ಮಾಡ್ತೀನಿ ಅದನ್ನು. ಸಮ್ ಪೀಪಲ್ ಏನು ಮಾಡ್ತಾರೆ, ಅವ್ರದ್ದೇನೋ ಟೆನ್ಷನ್ ಇರುತ್ತೆ ಅಥವಾ ಏನೋ ಇರುತ್ತೆ, ಬಂದಿಲ್ಲಿ ನೆಗೆಟಿವ್ ಆಗಿ ಏನೇನೋ ಹೇಳ್ಬಿಡ್ತಾರೆ. ಓಕೆ, ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ನಾನು ಅಪ್ಲೋಡ್ ಮಾಡೋಂಥ ವೀಡಿಯೋಗಳಿಗೆ ಯಾರೆಲ್ಲ ವ್ಯೂ ಮಾಡ್ತೀರಾ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಈ ಒಂದು ವಿಡಿಯೋ ಮುಖಾಂತರ ಫಸ್ಟ್ ಟೈಮ್ ನೀವು ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದರೆ ನಿಮಗೂ ಕೂಡ ಈ ಒಂದು ಬಿಲೀವರ್ ಫ್ರಮ್ ಟ್ಯಾರೋಟ್ ವರ್ಡ್ಗೆ ವೆಲ್ಕಮ್ ಅಂತ ಹೇಳ್ತೀನಿ. ಹಾಗೆಯೇ ಈ ಒಂದು ರೀಡಿಂಗ್ ಸ್ಟಾರ್ಟ್ ಮಾಡಲಿಕ್ಕೂ ಮುಂಚೆ ನಿಮ್ಮ ಪರ್ಸನ್ ಫೇಸ್ ನೆನ್ಪು ಮಾಡ್ಕೊಳ್ಳಿ, ಫೋಟೋ ಇದ್ರೆ ನೋಡಿ, ಆ್ಯಂಡ್ ಕ್ಯಾಂಡಲ್ ಫ್ಲೇಮ್ ಹಚ್ಚಿದಾಗ ಅವ್ರ ಹೆಸರನ್ನ 3 ಬಾರಿ ಹೇಳಿ. ಓಕೆ, ಎಸ್, ಯಾರಿಗೆಲ್ಲ ಲಾ ಆಫ್ ಅಟ್ರಾಕ್ಷನ್ ಕಲಿಬೇಕು ಅಂತ ಯಾರಿಗೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಾ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ, ಕ್ಲಾಸಸ್ಸಲ್ಲಿ ಈಗ ಸ್ಟಾರ್ಟ್ ಆಗ್ತಾ ಇದೆ. ಎಸ್, ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಈ ಒಂದು ಕ್ಯಾಂಡಲ್ ಫ್ಲೇಮ್ ನೋಡ್ತಾ ನಿಮ್ಮ ಪರ್ಸನ್ ಹೆಸರನ್ನ 3 ಬಾರಿ ಹೇಳಿ. ಆದಿಪರಾಶಕ್ತಿ ಜಗನ್ಮಾತೆ, ನೀವಿಲ್ಲದ ಅವರ ಜೀವನ ಈಗ ಹೇಗಿದೆ, ಪ್ಲೀಸ್ ಗೈಡ್ ಮೀ. ಓಕೆ, ಎಸ್, ಇಲ್ಲಿ ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತಿದ್ದಾರೆ, ಅಲೋನ್ ಫೀಲ್ ಮಾಡ್ತಿದ್ದಾರೆ. ಇಲ್ಲಿ ಯಾರ ಜೊತೆಗೂ ಅವರು ಮಿಂಗಲ್ ಆಗ್ತಾ ಇಲ್ಲ. ಓಕೆ, ಅವರು ಏನು ಕೆಲಸ ಮಾಡಲಿಕ್ಕೂ ಇಂಟ್ರೆಸ್ಟ್ ಇಲ್ಲ, ಲೈಫಲ್ಲಿ ಎಲ್ಲ ಕಳ್ಕೊಂಡ್ಬಿಟ್ಟಿದ್ದೀನಿ ಅನ್ನೋಂಥ ಫೀಲಲ್ಲಿ ಅವರಿದ್ದಾರೆ. ಇಲ್ಲಿ ನೀವು ಕೂಡ ಅದೇ ಥರ ಫೀಲ್ನೇ ಮಾಡ್ತಾ ಇದ್ದೀರಾ. ಇಲ್ಲಿ ಎಲ್ಲರೂ ಇದ್ದರೂ ಯಾರೂ ಇಲ್ಲ ಅನ್ನೋ ಥರ ಫೀಲ್ ಮಾಡ್ತಾ ಇದ್ದೀರಾ. ದೆನ್ ಯಾವ ಕೆಲಸ ಮಾಡಲಿಕ್ಕೂ ಇಂಟ್ರೆಸ್ಟ್ ಇಲ್ಲ. ಓಕೆ, ಸೊ ಪ್ರತಿ ಕ್ಷಣ ಪ್ರತಿ ನಿಮಿಷ ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ, ನೀವು ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ. ಎಸ್, ಇಲ್ಲಿ ಎಲ್ಲೋ ಒಂದು ಕಡೆ ತುಂಬ ಅವರು ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಎಲ್ಲ ಮುಗ್ದೋಯ್ತು ಅನ್ನೋ ಥರದಲ್ಲಿ ಅವರು ಥಿಂಕ್ ಮಾಡ್ತಿದ್ದಾರೆ, ಯೋಚನೆ ಮಾಡ್ತಾ ಇದ್ದಾರೆ ಅಂತೇಳಿ ಕಾಣಿಸ್ತಿದೆ. ಇಲ್ಲಿ ನಿಮ್ಮನ್ನು ತುಂಬ ಬ್ಯಾಡ್ಲಿ ಮಿಸ್ ಮಾಡ್ಕೊಳ್ತಿದ್ದಾರೆ, ತುಂಬ ನಿಮ್ಮನ್ನು ನೆನ್ಪು ಮಾಡ್ಕೊಳ್ಳೋದು ಮಿಸ್ ಮಾಡ್ಕೊಳ್ಳೋದು ಮಾಡ್ತಾ ಇದ್ದಾರೆ, ನಿಮ್ಮ ಫೋಟೋ ನೋಡುವಂಥದ್ದು ಮಾಡ್ತಾ ಇದ್ದಾರೆ. ಓಕೆ, ದೆನ್ ಓಕೆ, ಇಲ್ಲಿ ನಿಮ್ಮ ಜೊತೆ ಕಾಂಟ್ಯಾಕ್ಟ್ ಮಾಡಲಿಕ್ಕೂ ಕೂಡ ಆಗ್ತಾ ಇಲ್ಲ ಅವರಿಗೆ. ಇಲ್ಲಿ ಅವ್ರ ಸಿಚುವೇಶನ್ ಕೂಡ ತುಂಬ ಕ್ರಿಟಿಕಲ್ ಆಗಿದೆ ಅಂತಲೂ ಕಾಣಿಸ್ತಾ ಇದೆ. ಓಕೆ, ಇಲ್ಲಿ ಫ್ಯಾಮಿಲಿ ಇಶ್ಯೂಸ್ ಇರ್ಬೋದು, ಸಮಥಿಂಗ್ ತುಂಬಾ ಅವರು ಸ್ಟಕ್ ಎನರ್ಜಿ, ತುಂಬಾ ಸ್ಟಕ್ ಆಗಿರೋ ಹಾಗೆ ಇಲ್ಲಿ ಆ್ಯಪ್ಟ್ ಆಗ್ತಾ ಇದೆ. ಎಸ್, ಓಕೆ, ಇಲ್ಲಿ ತುಂಬ ಜನ ಯಾರೆಲ್ಲ ನೋ ಕಾಂಟ್ಯಾಕ್ಟ್ ಸಿಚುವೇಶನಲ್ಲಿದ್ದೀರಾ ಅಥವಾ ರೀಸೆಂಟಾಗಿ ಯಾರಾದರೂ ಬ್ರೇಕಪ್ ಮಾಡ್ಕೊಂಡಿದ್ರೆ ನಿಮ್ಮ ಪರ್ಸನ್ ಯೋಚನೆ ಮಾಡ್ತಿದ್ದಾರೆ. ಇಲ್ಲಿ ಅವರಿಂದನೇ ಏನೋ ತಪ್ಪಾಯಿತು, ಅವರಿಂದನೇ ಮಿಸ್ಟೇಕ್ ಆಗಿದೆ ಅನ್ನೋದು ಅವ್ರಿಗೆ ರಿಯಲೈಸ್ ಆಗ್ತಾ ಇದೆ. ಓಕೆ, ಸೊ ಎಲ್ಲೋ ಒಂದು ಕಡೆ ಅವರು ಯೋಚನೆ ಮಾಡ್ತಿದ್ದಾರೆ, ನಾನು ಈ ಥರ ಮಿಸ್ಟೇಕ್ ಮಾಡಬಾರ್ದಾಗಿತ್ತು, ಈ ಥರ ಹರ್ಟ್ ಮಾಡಬಾರ್ದಾಗಿತ್ತು ಅನ್ನೋದ್ರ ಬಗ್ಗೆ ಅವರಿಲ್ಲಿ ನಿಮ್ಮಿಬ್ಬರ ಮಧ್ಯೆ ಲಾಸ್ಟ್ ಏನು ಕನ್ವರ್ಸೇಷನ್ ಆಗಿದೆ, ನೆಗೆಟಿವ್ ಆಗಿರ್ಬೋದು ಅಥವಾ ಸಮಥಿಂಗ್ ಇಲ್ಲಿ ಏನು ಮನಸ್ತಾಪ ಜಗಳ ಆಗಿದೆ ಅದ್ರ ಬಗ್ಗೆ ಅವರು ಇಲ್ಲಿ ಯೋಚನೆ ಮಾಡ್ತಿದ್ದಾರೆ. ಎಲ್ಲೋ ಒಂದು ಕಡೆ ಅವ್ರ ಮಿಸ್ಟೇಕ್ ಆಗಿದೆ, ಅವರಿಂದ ಎಲ್ಲೋ ಒಂದು ಕಡೆ ಮಿಸ್ಟೇಕ್ ಆಗಿದೆ ಅಂತ ಹೇಳಿ. ಓಕೆ, ಎಸ್, ಓಕೆ, ಓಕೆ, ಇಲ್ಲಿ ಕೆಲವೊಬ್ರು ಪರ್ಸನ್ ನಿಮ್ಮನ್ನು ಬಿಟ್ಟು ನಿಮ್ಮಿಂದ ದೂರ ಆಗಿ ಅವ್ರ ಎಕ್ಸ್ ಲವರ್ ಜೊತೆ, ಅವ್ರ ಥರ್ಡ್ ಪಾರ್ಟಿ ಜೊತೆಗೆ ಹ್ಯಾಪಿಯಾಗಿದ್ದಾರೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಬಟ್ ಇಲ್ಲಿ ಅವರು ನಿಮ್ಮ ಬಗ್ಗೆ ಸ್ವಲ್ಪನೂ ಕೂಡ ಯೋಚನೆ ಮಾಡ್ತಿಲ್ಲ. ಏನು ಕೂಡ ಅಂದರೆ ನಿಮಗೆ ಮೋಸ ಆಗ್ತಿದೆ ಅಥವಾ ನಿಮ್ಮಿಂದ ಅಂದರೆ ಅವರಿಂದ ನಿಮಗೇನೋ ಹರ್ಟ್ ಆಗ್ತಿದೆ, ಬೇಜಾರಾಗ್ತಿದೆ, ಏನು ಕೂಡ ಅವರಿಲ್ಲಿ
ಅದ್ರ ರಿಲೇಟೆಡಲ್ಲಿ ಯೋಚನೆ ಕೂಡ ಮಾಡ್ತಾ ಇಲ್ಲ. ಓಕೆ, ಅವರಿಲ್ಲಿ ಕಂಪ್ಲೀಟಾಗಿ ನಿಮ್ಮನ್ನು ಮರೆತು ಬಿಟ್ಟು ಅವ್ರ ಲೈಫನ್ನು ಹ್ಯಾಪಿಯಾಗಿ ಎಂಜಾಯ್ ಮಾಡಿಕೊಂಡು ಅವ್ರ ಲೈಫನ್ನು ಅವರು ನಡೆಸ್ತಾ ಇದ್ದಾರೆ ಅಂತ ಹೇಳಿ ಕಾಣಿಸ್ತಾ ಇದೆ. ಓಕೆ, ಬಟ್ ನೀವಿಲ್ಲಿ ಅವ್ರ ಬಗ್ಗೆ ಕೊರಗ್ತಾ ಇದ್ದೀರಾ, ನಿಮ್ಮ ಲೈಫನಲ್ಲಿ ನೀವು ಸ್ಪಾಯ್ಲ್ ಮಾಡ್ಕೊಳ್ತಿದ್ದೀರಾ ಅಂಥೇಳಿ ಆ್ಯಪ್ಟ್ ಆಗ್ತಾ ಇದೆ. ಎಸ್, ನೀವು ತುಂಬ ಅವ್ರನ್ನ ಹಚ್ಕೊಂಡಿದ್ದೀರಾ ಕೂಡ. ಇಲ್ಲಿ ಆಲ್ರೆಡಿ ಮ್ಯಾರಿಡ್ ಪೀಪಲ್ ಈ ಒಂದು ರೀಡಿಂಗ್ನ ನೋಡ್ತಾ ಇರ್ಬೋದು. ನಿಮ್ಮ ಹಸ್ಬೆಂಡ್ ಇರ್ಬೋದು, ನಿಮ್ಮ ವೈಫ್ ಇರ್ಬೋದು, ಎಲ್ಲೋ ಒಂದು ಕಡೆ ನಿಮ್ಮಿಬ್ಬರ ಮಧ್ಯೆ ಒಂದು ಸಪ್ರೇಷನ್ ಬಂದಿದೆ. ಎಸ್, ಎಲ್ಲೋ ಒಂದು ಕಡೆ ಅವರು ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋದು, ಬೇರೆಯವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ತುಂಬ. ನಿಮ್ಮ ಹಸ್ಬೆಂಡ್, ನಿಮ್ಮ ವೈಫ್ ಇರ್ಬೋದು, ಹಸ್ಬೆಂಡ್ ಇರ್ಬೋದು, ಬೇರೆಯವ್ರ ಬಗ್ಗೆ ತುಂಬ ಯೋಚನೆ ಮಾಡ್ತಾರೆ. ನಿಮ್ಮ ಬಗ್ಗೆ ಅವರು ಯೋಚನೆನೇ ಮಾಡಲ್ಲ. ನಿಮ್ಮ ಜೊತೆ ಕಳೆದಂಥ ಏನು ಕ್ಷಣಗಳಿರ್ಬೋದು, ಅಥವಾ ನಿಮಗೇನು ಹರ್ಟ್ ಆಗ್ತಿದೆ, ನಿಮ್ಮ ಒಂದು ಪರಿಸ್ಥಿತಿ ಏನಿದೆ, ಏನು ಮಾಡಬೇಕು, ನಿಮಗೆ ಈ ರಿಲೇಷನ್ಶಿಪ್ನ ಸರಿ ಮಾಡ್ಕೊಬೇಕಾ, ನನ್ನ ವೈಫ್ ಜೊತೆ ಹಸ್ಬೆಂಡ್ ಜೊತೆ ರಿಲೇಷನ್ಶಿಪ್ನ ಸರಿ ಮಾಡ್ಕೊಳ್ಬೇಕಾ, ಆ ಥರ ಅವ್ರು ಇಲ್ಲೇನು ಯೋಚನೆ ಮಾಡ್ತಿಲ್ಲ. ಅವ್ರು ಬೇರೆಯವ್ರ ಬಗ್ಗೆ ಎಲ್ಲರ ಬಗ್ಗೆನೇ ಯೋಚನೆ ಮಾಡ್ತಾರೆ. ಓಕೆ, ಅವರಿಗೆ ನಿಮ್ಮ ಮಾತು, ನಿಮ್ಮ ಪರಿಸ್ಥಿತಿ, ನಿಮ್ಮ ಸಿಚುಯೇಷನ್, ನಿಮ್ಮ ಹಸ್ಬೆಂಡಿಗಿರ್ಬೋದು, ನಿಮ್ಮ ವೈಫಿಗಿರ್ಬೋದು, ಇಲ್ಲಿ ಅದ್ರ ಬಗ್ಗೆ ಯೋಚನೆನೂ ಮಾಡಲ್ಲ. ಒಂಚೂರು ಕೂಡ ಅದ್ರ ಬಗ್ಗೆ ಥಿಂಕ್ ಮಾಡಲ್ಲ ಅವರು. ಓಕೆ, ಸೊ ಬೇರೆಯವ್ರ ಬಗ್ಗೆ ತುಂಬ ಕಾನ್ಸಂಟ್ರೇಟ್ ಮಾಡಿ ಅಥವಾ ಅವ್ರ ಬಗ್ಗೆ ತುಂಬ ತಲೆ ಕೆಡಿಸ್ಕೊಂಡು ಯೋಚನೆ ಮಾಡುವಂಥದ್ದು, ಬೇರೆಯವ್ರು ಏನಾದ್ರು ಕಷ್ಟ ಅಂತ ಹೇಳಿದ್ರೆ ಅವ್ರ ಬಗ್ಗೆ ಯೋಚನೆ ಮಾಡೋದು ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಕೇರ್ಲೆಸ್, ತುಂಬಾ ಕೇರ್ಲೆಸ್ ಮಾಡ್ತಾ ಇದ್ದಾರೆ. ರಿಲೇಷನ್ಶಿಪ್ ಇರ್ಬೋದು, ನಿಮಗಿರ್ಬೋದು, ತುಂಬಾ ಕೇರ್ಲೆಸ್, ನೆಗ್ಲೆಕ್ಟ್ ಮಾಡೋದು, ಇಗ್ನೋರ್ ಮಾಡೋದು, ಬೇಕು ಅಂತ ಇಗ್ನೋರ್ ಮಾಡುವಂಥದ್ದು. ಓಕೆ, ಕೆಲವೊಬ್ರು ನಿಮ್ಮ ಪರ್ಸನ್ ತುಂಬ ಟ್ರೂ ಲವ್ ಮಾಡ್ತಾ ಇದ್ದಾರೆ. ಓಕೆ, ಸಮ್ ಪೀಪಲ್ ಮತ್ತೆ ರಿಯೂನಿಯನ್ ಮಾಡಬೇಕು, ಸ್ಟಾರ್ಟ್ ಮಾಡಬೇಕು ಇಲ್ಲಿ. ಓಕೆ, ಎಫರ್ಟ್ ಹಾಕಬೇಕು ಏನಾದರೂ, ಅಥವಾ ಸಮಥಿಂಗ್. ಇಲ್ಲಿ ಅವ್ರಿಗೆ ಏನಂತ ಹೇಳಿದ್ರೆ, ರಿಸ್ಕ್ ತಗೊಳ್ಲಿಕ್ಕೆ ರೆಡಿ ಇದ್ದೀನಿ, ರಿಸ್ಕ್ ಆದ್ರೂ ನಿಮ್ಮನ್ನು ಮತ್ತೆ ಭೇಟಿ ಮಾಡಬೇಕು, ಈ ರಿಲೇಷನ್ಶಿಪ್ನ ಉಳಿಸ್ಕೊಬೇಕು, ಆ ಥರ ಅವ್ರು ಇಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ. ಐ ಲೆಟರ್, ಜೆ ಲೆಟರ್, ಕೆ ಲೆಟರ್, ಡಿ ಲೆಟರ್, ವೈ ಲೆಟರ್, ಎಮ್ ಲೆಟರ್, ಎ ಲೆಟರ್, ಇ ಲೆಟರ್, ಜಿ ಲೆಟರ್ ಅವರ ಪ್ರೆಸೆನ್ಸ್ ಇಲ್ಲಿ ಕಾಣಿಸ್ತಾ ಇದೆ. ಎಸ್, ತುಂಬ ಜನ ಕೇಳ್ತೀರಾ ಈ ಲೆಟರ್ ಮಾತ್ರನಾ ಅಂತ ಹೇಳಿ. ನೋ, ಇಲ್ಲಿ ಈ ಲೆಟರ್ ಮಾತ್ರ ಅಲ್ಲ, ಇಲ್ಲಿ ಯಾವ ಲೆಟರ್ ಆ್ಯಪ್ಟ್ ಆಗ್ತಿದೆ ಅದನ್ನು ನಾನು ನಿಮಗೆ ಹೇಳುವಂಥದ್ದು. ಈ ರೀಡಿಂಗ್ ಪ್ರತಿಯೊಬ್ಬರಿಗೂ ರೆಸೊನೇಟ್ ಆಗುತ್ತೆ. ಓಕೆ, ಎಸ್, ಇಲ್ಲಿ ನಿಮ್ಮ ಪರ್ಸನ್ ನೀವು ಕೊಟ್ಟಂಥ ಚಾಕ್ಲೇಟ್ಸ್ ಕವರ್ಗಳನ್ನು ಇಲ್ಲಿ ಕಲೆಕ್ಟ್ ಮಾಡಿ ಅದ್ರ ಬಗ್ಗೆ ತುಂಬ ನೆನ್ಪು ಮಾಡಿಕೊಂಡು ಅದನ್ನು ನೋಡಿಕೊಂಡು ಇಲ್ಲಿ ನಿಮ್ಮನ್ನು ಫೀಲ್ ಮಾಡ್ತಾ ಇದ್ದಾರೆ. ಆ್ಯಂಡ್ ರೋಸಸ್ನ ಇಲ್ಲಿ ಇಟ್ಕೊಂಡು ಫೀಲ್ ಮಾಡ್ತಾ ಇರುವಂಥದ್ದು, ಅಥವಾ ನೀವೇನಾದರೂ ಡ್ರೆಸ್ ಕೊಡಿಸಿದ್ದೀರಾ ಅಂತ ಕಾಣಿಸುತ್ತೆ, ಅಥವಾ ಸಮಥಿಂಗ್ ಅವರಿಗೆ ಗಿಫ್ಟ್ ಮಾಡಿರೋ ಅದನ್ನು ಇಟ್ಕೊಂಡು ಅವರಿಲ್ಲಿ ತುಂಬ ಅದನ್ನು ನೋಡ್ತಾ ನೋಡ್ತಾ ಇಲ್ಲಿ ಫೀಲ್ ಮಾಡ್ತಾ ಇದ್ದಾರೆ ನಿಮ್ಮನ್ನು. ಇಲ್ಲ ಒಂದು ಕಡೆ ಹಾರ್ಟ್ ಟು ಹಾರ್ಟ್ ಕನ್ವರ್ಸೇಷನ್ ನಡೀತಾ ಇದೆ ನಿಮ್ಮಿಬ್ರು ಮಧ್ಯ. ಟವರ್ ಮೂಮೆಂಟ್ ಇಲ್ಲಿ ಕಾಣಿಸ್ತಾ ಇದೆ. ಸಡನ್ ಆಗಿ ನಿಮ್ಮಿಬ್ರು ಮಧ್ಯ ಆಗಿರುವಂಥ ಮನಸ್ತಾಪ, ಅಥವಾ ಸಡನ್ ಆಗಿ ನಿಮ್ಮಿಬ್ರು ಮಧ್ಯ ಬ್ರೇಕಪ್ ಆಗಿರ್ಬೋದು. ಇಲ್ಲಿ ಅವ್ರು ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ, ಏನು ರೀಸನ್, ಯಾಕೆ ಈ ಥರ ಆಯಿತು, ಸಡನ್ ಆಗಿ ಯಾಕೆ ಈ ಥರ ಆಯಿತು ಅಂತ ಹೇಳಿ. ಓಕೆ, ಎಸ್, ಇಲ್ಲಿ ಎಸ್ ಯೋಚನೆ ಮಾಡ್ತಿದ್ದಾರೆ ಇಲ್ಲಿ, ಯಾಕೆ ಸಡನ್ ಆಗಿ ನಮ್ಮಿಬ್ಬರ ಮಧ್ಯ ಈ ಥರ ಬ್ರೇಕಪ್ ಸಿಚುಯೇಷನ್ ಕ್ರಿಯೇಟ್ ಆಯಿತು, ಯಾರಿಂದ ಕ್ರಿಯೇಟ್ ಆಯಿತು, ಆ ಥರ ಅವ್ರು ಇಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ. ಸ್ಟಕ್ ಎನರ್ಜಿ ಮೂಮೆಂಟೇ ಇಲ್ಲ ನೋಡಿ. ಏನೋ ಅವರು ಯಾವ ಕೆಲಸ ಮಾಡಲಿಕ್ಕೂ ಅಥವಾ ಏನು ಮಾಡಲಿಕ್ಕೂ ಇಲ್ಲಿ ಮೂಮೆಂಟ್ ಕಾಣಿಸ್ತಾನೆ ಇಲ್ಲ. ಏನು ಅವರು ಏನು ಆ್ಯಕ್ಟಿವ್ ಅಂತೂ ಇಲ್ಲ ಇಲ್ಲಿ. ನಿಮ್ಮ ನೆನ್ಪು ಮಾಡಿಕೊಂಡು, ನಿಮ್ಮ ಜೊತೆಗೆ ಕಳೆದಂಥ ಕ್ಷಣನ ನೆನ್ಪು ಮಾಡಿಕೊಂಡು ಅದರಲ್ಲಿ ಅದೇ ಗುಂಗಲ್ಲೇ ಇದ್ದಾರೆ ಅಂತ ಹೇಳಿ ಕಾಣಿಸ್ತಾ ಇದೆ. ಇಲ್ಲಿ ನೀವು ಕೂಡ ಅದೇ ಥರನೇ ಮಾಡ್ತಾ ಇದ್ದೀರಾ. ಓಕೆ,
ಈಸ್ ತುಂಬಾ ಅನ್ಹ್ಯಾಪಿ. ಇಲ್ಲಿ ಖುಷಿ ಅನ್ನೋದು ಇಬ್ಬರು ಲೈಫಲ್ಲೂ ಇಲ್ಲ. ಅಂದರೆ ಯಾವಾಗ ನಿಮ್ಮಿಬ್ಬರ ಮಧ್ಯೆ ಒಂದು ಸಪ್ರೇಷನ್ ಆಯಿತು ಅಥವಾ ನಿಮ್ಮಿಬ್ಬರ ಮಧ್ಯೆ ಯಾವಾಗ ಈ ಗಲಾಟೆಗಳೆಲ್ಲ ಸ್ಟಾರ್ಟ್ ಆಯಿತು, ಇಬ್ಬರು ಮನಸ್ಸಿಗೂ ನೆಮ್ಮದಿ ಇಲ್ಲ, ಜೀವನದಲ್ಲೂ ನೆಮ್ಮದಿ ಇಲ್ಲ, ಸಮಾಧಾನ ಇಲ್ಲ, ಖುಷಿ ಅನ್ನೋದಿಲ್ಲ. ಆ ಥರ ನೀವು ಇಲ್ಲಿ ಫೀಲ್ ಮಾಡ್ತಿದ್ದೀರಾ. ತುಂಬ ಅನ್ಹ್ಯಾಪಿ ಫೀಲ್ ಮಾಡ್ತಾ ಇದ್ದಾರೆ ನಿಮ್ಮ ಪರ್ಸನ್. ನೀವು ಇಬ್ಬರು ಕೂಡ ತುಂಬ ಅನ್ಹ್ಯಾಪಿ ಫೀಲ್ ಮಾಡ್ತಾ ಇದ್ದೀರಾ. ಓಕೆ, ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಇರ್ಬೋದು, ಮ್ಯಾರೇಜ್ ಡೇಟ್ ಇರ್ಬೋದು, 11, 19, 21, 25, 27, 5, 10, 12, 3. ಓಕೆ, ಇಲ್ಲಿ ಏಂಜಲ್ ಇದಕ್ಕೆ ಏನು ಗೈಡ್ ಮಾಡ್ತಿದ್ದಾರೆ, ಏನು ಹೇಳ್ತಿದ್ದಾರೆ ಅಂತ ಹೇಳಿ ಚೆಕ್ ಮಾಡೋಣ. Get more information, compromise. Oh my God. Okay. Bottom of the card, peaceful resolution ಬರ್ತಾ ಇದೆ. Get more information and compromise and wait. ಎಸ್, ಎಲ್ಲೋ ಒಂದು ಕಡೆ ನಿಮ್ಮ ಪರ್ಸನ್ ಮತ್ತೆ ಕಾಂಪ್ರಮೈಸ್ ಮಾಡ್ಕೊಳ್ಬೇಕು, ಮತ್ತೆ ಮಾತುಕತೆ ಸ್ಟಾರ್ಟ್ ಮಾಡಬೇಕು, ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ಬಟ್ ಇಲ್ಲಿ ಏನಂತ ಹೇಳಿದ್ರೆ, ಅವರಿಗೆ ಯಾಕೆ ಈ ಥರ ಸಡನ್ನಾಗಿ ನಿಮ್ಮಿಬ್ಬರ ಮಧ್ಯ ಆ ಥರ ಒಂದು ಗಲಾಟೆ ಆಗಿದೆ ಅಥವಾ ಮನಸ್ತಾಪ ಬಂದಿದೆ, ಯಾಕೆ ಬ್ರೇಕಪ್ ಆಗಿದೆ, ಯಾಕೆ ಅನ್ನೋದ್ರ ಬಗ್ಗೆ ಇಲ್ಲಿ ತುಂಬ ಕ್ವಶನ್ ಇಲ್ಲಿ ಕಾಡ್ತಾ ಇದೆ. ನಿಮಗೆ ನಿಮ್ಮ ಪರ್ಸನಿಗೆ ಯಾರಿಂದ ಈ ಥರ ಆಯಿತು, ಯಾಕೆ ಈ ಥರ ಆಯಿತು ಅನ್ನೋದು ತುಂಬ ಕ್ವಶನ್ ಕಾಡ್ತಾ ಇದೆ. ಸೊ ಅದ್ರ ಬಗ್ಗೆ ನೀವಿಬ್ಬರು ಇಲ್ಲಿ ತುಂಬ ಯೋಚನೆ ಮಾಡ್ತಿದ್ದೀರಾ ಅಂತ ಹೇಳಿ ಕಾಣಿಸ್ತಾ ಇದೆ. ಓಕೆ, ಗೆಟ್ ಮೋರ್ ಇನ್ಫಾರ್ಮೇಷನ್, ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ, ಅದ್ರ ಬಗ್ಗೆ ತಿಳ್ಕೊಳ್ತಾ ಇದ್ದೀರಾ. ಅಥವಾ ಇಲ್ಲಿ ನಿಮಗೆ ಏಂಜಲ್ ಸೈನ್ ಕೂಡ ಸಿಗ್ತಾ ಇರ್ಬೋದು, ಯಾಕೆ ಈ ಥರ ನಿಮ್ಮ ಲೈಫಲ್ಲಿ ಈ ಥರ ಪ್ರಾಬ್ಲಮ್ಸ್, ಅಪ್ಸ್ ಆ್ಯಂಡ್ ಡೌನ್ಸ್ನ ರಿಲೇಷನ್ಶಿಪ್ಪಲ್ಲಿ ನೋಡ್ತಾ ಇದ್ದೀರಾ. ತುಂಬ ಇನ್ಫಾರ್ಮೇಷನ್ನ ನೀವು ಕಲೆಕ್ಟ್ ಮಾಡ್ತಾ ಇದ್ದೀರಾ. ಸಮಥಿಂಗ್ ಏನೋ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ತಿದ್ದಾರೆ. ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಕಲೆಕ್ಟ್ ಮಾಡ್ತಾ ಇರ್ಬೋದು, ಅಥವಾ ನೀವು ನಿಮ್ಮ ಪರ್ಸನ್ ಬಗ್ಗೆ ಏನೋ ಸಮಥಿಂಗ್ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ತಿರೋ ಹಾಗೆ ಇಲ್ಲಿ ಎನರ್ಜಿ ಕಾಣಿಸ್ತಾ ಇದೆ. ಇಲ್ಲಿ ಕಾಂಪ್ರಮೈಸ್ ಮಾಡ್ಕೊಳ್ಬೇಕಂತ ಇದೆ, ಬಟ್ ಆದರೂ ಇಲ್ಲಿ ಏನೋ ತಡೆ ಅವರಿಗೆ. ಹೇಳಿದೆ ಅಲ್ವಾ, ಸ್ಟಕ್ ಎನರ್ಜಿ ಆಲ್ರೆಡಿ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗಲ್ಲೂ ಬರ್ತಾ ಇದೆ. ಸ್ಟಕ್ ಎನರ್ಜಿ ಕಾಣಿಸ್ತಾ ಇದೆ. ಓಕೆ, ಕಾಂಪ್ರಮೈಸ್ ಮಾಡ್ಕೊಬೇಕು ಅಂತ ಹೇಳಿದಾಗೆಲ್ಲ ಎಲ್ಲೋ ಒಂದು ಕಡೆ ಬೇಡ, ಇದನ್ನ ಇಲ್ಲಿಗೆ ಸ್ಟಾಪ್ ಮಾಡಿಬಿಡೋಣ, ಈ ರಿಲೇಷನ್ಶಿಪ್ನ ಇಲ್ಲೇ ಎಂಡ್ ಮಾಡಿಬಿಡೋಣ ಅನ್ನುವಂಥ ಥಾಟ್ಸ್ ಇಲ್ಲಿ ನಿಮ್ಮ ಪರ್ಸನ್ಗೆ ಬರ್ತಾ ಇದೆ. ಪೀಸ್ಫುಲ್ ರೆಸಲ್ಯೂಷನ್. ಓಕೆ, ಇಲ್ಲಿ ಇಬ್ಬರಿಗೂ ನಾನು ಹೇಳಿದಾಗೆ ಮನಸ್ಸಿಗೆ ನೆಮ್ಮದಿ ಅನ್ನೋದು, ಶಾಂತಿ ಅನ್ನೋದು ಕಾಣಿಸ್ತಾ ಇಲ್ಲ. ಇಲ್ಲಿ ಏಂಜಲ್ ಹೇಳ್ತಿದ್ದಾರೆ, ಆರಾಮಾಗಿ ಫಸ್ಟು ಮನಸ್ಸಿನ ಸ್ಥಿತಿನ ಸರಿ ಮಾಡ್ಕೊಳ್ಳಿ. ಮನಸ್ಥಿತಿನ ಸರಿ ಮಾಡ್ಕೊಂಡಾದ್ಮೇಲೆ ರಿಲೇಷನ್ಶಿಪ್ಪಲ್ಲಿ ಒಂದು ನಿರ್ಧಾರನ ತಗೊಳ್ಳಿ ಅನ್ನೋದು ಇಲ್ಲಿ ಗೈಡ್ ಮಾಡ್ತಾ ಇರುವಂಥದ್ದು. ಓಕೆ, ನಿಮ್ಮ ಮನಸ್ಸಲ್ಲಿ ಗೊಂದಲ ಇದ್ದಾಗ, ಟೆನ್ಷನ್ ಇದ್ದಾಗ ನಿರ್ಧಾರಗಳನ್ನ ಮಾಡಬೇಡಿ ರಿಲೇಷನ್ಶಿಪ್ಪಲ್ಲಿ. ಓಕೆನಾ. ಇಲ್ಲಿ ಸಮಥಿಂಗ್ ಕೆಲವೊಬ್ರು ಏನು ಮಾಡ್ತಿದ್ದೀರಾ, ಸಡನ್ ಆಗಿ ನಿರ್ಧಾರಗಳನ್ನ ತಗೊಳ್ಳುವಂಥದ್ದು ಸ್ಥಿತಿ, ಇಲ್ಲಿ ಯೋಚನೆಗಳು ಮಾಡ್ತಿದ್ದೀರಾ ಅಥವಾ ಪರಿಸ್ಥಿತಿ ಬರ್ತಾ ಇರ್ಬೋದು. ಬಟ್ ಇಲ್ಲಿ ಏಂಜಲ್ ಹೇಳ್ತಿದ್ದಾರೆ, ನಿಮ್ಮ ಮನಸ್ಥಿತಿನ ಸ್ವಲ್ಪ ಸುಧಾರಿಸ್ಕೊಳ್ಳಿ, ಆಮೇಲೆ ನಿಮ್ಮ ನಿರ್ಧಾರಗಳನ್ನು ಮಾಡಿ ಅಂತ ಹೇಳಿ ಇಲ್ಲಿ ಏಂಜಲ್ ಹೇಳ್ತಿರೋವಂಥದ್ದು. ಓಕೆ, ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.